ಗುಜರಾತ್ ಗುಪ್ತಚರ ಬ್ಯೂರೋ ರಾಜ್ಯದಲ್ಲಿ ಮೂಲಭೂತವಾದವನ್ನು ತಡೆಯಲು ಮತ್ತು ಪತ್ತೆ ಹಚ್ಚಲು ಗೌಪ್ಯ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನದ ಅಡಿಯಲ್ಲಿ ಆಂಟಿ ರಾಡಿಕಲೈಸೇಷನ್ ಸೆಲ್ಗಳನ್ನು ರಚಿಸಲು ಈಗಾಗಲೇ ಮುಂದಾಗಿತ್ತು. ಈ ಕಣ್ಗಾವಲು ವ್ಯವಸ್ಥೆ ಮುಸ್ಲಿಮರ ಸಾಂಸ್ಥಿಕ ಕೋಮು ಪ್ರೊಫೈಲಿಂಗ್ಗೆ ಒತ್ತು ಕೊಡುತ್ತಿದೆ ಎಂಬ ತೀಕ್ಷ್ಣ ಟೀಕೆಗೆ ಗುರಿಯಾಗಿರೋದ್ರ ನಡುವೆನೆ ಈಗ ಗುಜರಾತ್ ಆಂಟಿ ರಾಡಿಕಲೈಸೇಷನ್ ಸೆಲ್ಗಳನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. ಸಾಮಾಜಿಕ ಮಾಧ್ಯಮ ಎನ್ಕ್ರಿಪ್ಟ್ ಮಾಡಿದ ಸಂದೇಶ ಕಳಿಸುವ ವೇದಿಕೆಗಳು, ಧಾರ್ಮಿಕ ಸಂಸ್ಥೆಗಳ ಮೇಲೆ ನಿಗಾ ಇಡೋಕೆ ಇದು ಪೊಲೀಸರಿಗೆ ಅನುವು ಮಾಡಿಕೊಡುತ್ತೆ. ಎಲ್ಲಾ ಜಿಲ್ಲಾ ಮತ್ತು ಕಮಿಷನರೇಟ್ ಪೊಲೀಸ್ ಘಟಕಗಳಲ್ಲಿ ಆಂಟಿ ರಾಡಿಕಲೈಸೇಷನ್ ಸೆಲ್ಗಳನ್ನು ರಚಿಸಲಾಗಿದೆ ಅಂತ ಗುಜರಾತ್ ಪೊಲೀಸ್ ದಾಖಲೆಯಲ್ಲಿದೆ ಅನ್ನೋ ವರದಿಗಳಿವೆ. ಈ ವರ್ಷ ಜೂನ್ನಲ್ಲಿ ಹೊರಡಿಸಲಾದ ಗುಜರಾತಿ ಭಾಷೆಯಲ್ಲಿ ಬರೆಯಲಾದ ಈ ದಾಖಲೆ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿದ್ದು, ರಾಜ್ಯ ಗುಪ್ತಚರ ಬ್ಯೂರೋ ಇದನ್ನ ರಹಸ್ಯ ಅಂತ ಗುರುತಿಸಿದೆ ಅಂತ ವರದಿಗಳು ಹೇಳಿವೆ. ಗುಜರಾತ್ ಸರ್ಕಾರದ ನಿರ್ಧಾರದ ಅನ್ವಯ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರಿಗೆ ಆಂಟಿ ರಾಡಿಕಲೈಸೇಷನ್ ಸೆಲ್ಗಳನ್ನು ಸ್ಥಾಪಿಸಲು ಮತ್ತು ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗೆ ರಾಜ್ಯ ಗುಪ್ತಚರ ಬ್ಯೂರೋಗೆ ಮಾಸಿಕ ವರದಿ ಸಲ್ಲಿಸೋಕೆ ಅದರಲ್ಲಿ ಸೂಚಿಸಲಾಗಿದೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಆನ್ಲೈನ್ ವೇದಿಕೆಗಳು, ಸಂದೇಶ ಅಪ್ಲಿಕೇಶನ್ಗಳು ಮತ್ತು ಇತರ ಡಿಜಿಟಲ್ ನೆಟ್ವರ್ಕ್ಗಳ ಮೇಲೆ ಕಣ್ಗಾವಲು ನಿರ್ವಹಿಸಲು ಈ ಎಸ್ಒಪಿ ಕಾರ್ಯಾಚರಣೆಯಲ್ಲಿ ಪೊಲೀಸರಿಗೆ ಸೂಚಿಸಲಾಗಿದೆ. ಅಧಿಕಾರಿಗಳು ಮೂಲಭೂತ ವಿಚಾರಗಳನ್ನು ಪ್ರಚಾರ ಮಾಡುವ ಸಂಸ್ಥೆಗಳು ಮತ್ತು ವ್ಯಕ್ತಿಗಳ ಮೇಲೆ ಕಣ್ಣಿಡ್ತಾರೆ. ಅದನ್ನ ಮೇಲ್ವಿಚಾರಣೆ ಮಾಡಲು, ಮೂಲಭೂತೀಕರಣದಲ್ಲಿ ಉದಯೋನ್ಮುಖ ಪ್ರವೃತ್ತಿಗಳನ್ನು ಅಧ್ಯಯನ ಮಾಡಲು, ಸ್ಥಳೀಯ ಗುಪ್ತಚರ ಜಾಲಗಳನ್ನು ಬಲಪಡಿಸಲು ಮತ್ತು ಆಮೂಲಾಗ್ರ ದೃಷ್ಟಿಕೋನಗಳನ್ನು ಹೊಂದಿರೋರು ಅಂತ ಪರಿಗಣಿಸಲಾದ ವ್ಯಕ್ತಿಗಳ ಭೇಟಿಗಳ ಮೇಲೆ ನಿಗಾ ಇಡಲು ನಿರ್ದೇಶಿಸಲಾಗಿದೆ. ಸಾಮಾಜಿಕ ಪ್ರತ್ಯೇಕತೆ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕಡಿಮೆ ಸಂವಹನ, ಎನ್ಕ್ರಿಪ್ಟ್ ಮಾಡಿದ ಸಂವಹನದ ಬಳಕೆ, ಜಾಗತಿಕವಾಗಿ ಮುಸ್ಲಿಂ ಸಮುದಾಯಗಳನ್ನು ಒಳಗೊಂಡ ಘಟನೆಗಳಿಗೆ ಬಲವಾದ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸೋದು ಮತ್ತು ಭಯೋತ್ಪಾದಕರನ್ನ ಹೊಗಳೋದು, ಇಂತಹ ನಡವಳಿಕೆಗಳ ಮೇಲೆ ಇದು ಕಣ್ಣಿಡುತ್ತೆ. ವಿಪಿಎನ್ ಸೇವೆಗಳನ್ನು ಡೌನ್ಲೋಡ್ ಮಾಡೋದು ಅಥವಾ ಬಳಸೋದು, ಸಿಗ್ನಲ್ ಮತ್ತು ಎಲಿಮೆಂಟ್ ನಂತಹ ಎನ್ಕ್ರಿಪ್ಟ್ ಮಾಡಿದ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನು ಬಳಸೋದು, ಮೂಲಭೂತ ಅಂತ ವಿವರಿಸಲಾದ ಟೆಲಿಗ್ರಾಮ್ ಗುಂಪುಗಳಲ್ಲಿ ಭಾಗವಹಿಸೋದು, ಐಎಸ್ಐಎಸ್ ಅಥವಾ ಅಲ್ ಖೈದಾ ಖಾತೆಗಳನ್ನು ಫಾಲೋ ಮಾಡೋದು, ಉಗ್ರಗಾಮಿ ಪ್ರಕಟಣೆಗಳನ್ನು ಹಂಚಿಕೊಳ್ಳೋದು ಮತ್ತು ಕ್ರಿಪ್ಟೋ ಕರೆನ್ಸಿಯನ್ನು ಬಳಸೋದು ಸೇರಿದಂತೆ ಹಲವಾರು ಡಿಜಿಟಲ್ ಸೂಚಕಗಳನ್ನು ಕೂಡ ಎಸ್ಒಪಿ ಗುರುತಿಸುತ್ತೆ. ಪೊಟ್ಯಾಷಿಯಂ ನೈಟ್ರೇಟ್, ಸಲ್ಫರ್ ಮತ್ತು ಅಮೋನಿಯಂ ನೈಟ್ರೇಟ್ ಸೇರಿದಂತೆ ರಾಸಾಯನಿಕಗಳ ಸಂಗ್ರಹ, ಎಲ್ಪಿಜಿ ಸಿಲಿಂಡರ್ಗಳನ್ನು ಜೋಡಿಸೋದು, ಕಾಡುಗಳಿಗೆ ಪದೇ ಪದೇ ಭೇಟಿ ನೀಡೋದು, ಎನ್ಕ್ರಿಪ್ಟ್ ಮಾಡಿದ ಅಪ್ಲಿಕೇಶನ್ಗಳ ಮೂಲಕ ಅಫ್ಘಾನಿಸ್ತಾನದಲ್ಲಿರುವ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸೋದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನು ತಯಾರಿಸೋದು ಮುಂತಾದ ಚಟುವಟಿಕೆಗಳ ಬಗ್ಗೆನೂ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಆ ಗೌಪ್ಯ ದಾಖಲೆಯಲ್ಲಿ ಸೂಚನೆ ಇದೆ ಅಂತ ಹೇಳಲಾಗಿದೆ. ಆಂಟಿ ರಾಡಿಕಲೈಸೇಷನ್ ಸೆಲ್ಗಳನ್ನು ಗುಜರಾತ್ ಸರ್ಕಾರ ಅನುಮೋದಿಸಿದ್ದು, ಎಲ್ಲಾ ಜಿಲ್ಲಾ ಮತ್ತು ಕಮಿಷನರೇಟ್ ಪೊಲೀಸ್ ಘಟಕಗಳು ಎಸ್ಒಪಿ ಕಾರ್ಯಗತಗೊಳಿಸಬೇಕು ಅಂತ ಸುತ್ತೋಲೆ ಹೇಳಿದೆ. ನಾಗರಿಕ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರು ಈ ಕ್ರಮವನ್ನು ಖಂಡಿಸಿದ್ದು, ಎಸ್ಒಪಿಯನ್ನ ತಕ್ಷಣವೇ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನಾಗರಿಕ ಹಕ್ಕುಗಳ ಕಾರ್ಯಕರ್ತೆ ಶಬ್ನಂ ಹಶ್ಮಿ ಈ ದಾಖಲೆ ಮುಸ್ಲಿಂ ಗುರುತಿನ ಸಾಮಾನ್ಯ ಅಭಿವ್ಯಕ್ತಿಗಳನ್ನು ಅಪರಾಧ ಅನ್ನತ್ತೆ ಮತ್ತು ರಾಷ್ಟ್ರೀಯ ಭದ್ರತೆಯ ನೆಪದಲ್ಲಿ ವ್ಯಾಪಕ ಕಣ್ಗಾವಲು ಮಾಡುತ್ತೆ ಅಂತ ಆರೋಪಿಸಿದ್ದಾರೆ ಅಂತ ಮಕ್ತೂಬ್ಮೀಡಿಯಾ.com ವರದಿ ಮಾಡಿದೆ. ರಾಷ್ಟ್ರೀಯ ಭದ್ರತೆ ಸೋಗಿನಲ್ಲಿ ಗುಜರಾತ್ ಸರ್ಕಾರ ಕೋಮು ಪ್ರೊಫೈಲಿಂಗ್ ಅನ್ನ ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುರುತಿನ ಸಾಮಾನ್ಯ ಅಭಿವ್ಯಕ್ತಿಗಳನ್ನು ಅಪರಾಧೀಕರಿಸೋಕೆ ವ್ಯವಸ್ಥೆಯನ್ನು ಅಸ್ತ್ರವಾಗಿಸುತ್ತಿದೆ ಅಂತ ಶಬ್ನಂ ಹಶ್ಮಿ ಹೇಳಿದ್ದಾರೆ. ಈ ಎಸ್ಒಪಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಸಾಂವಿಧಾನಿಕ ಖಾತ್ರಿಗಳ ಮೇಲೆ ನೇರ ದಾಳಿಯಾಗಿದೆ ಅಂತ ಅವರು ಹೇಳಿದ್ದಾರೆ. ಎಸ್ಒಪಿಯ ಅತ್ಯಂತ ಗೊಂದಲದ ಅಂಶ ಏನು ಅಂದರೆ, ಅದು ದಿನನಿತ್ಯದ ಮುಸ್ಲಿಂ ಧಾರ್ಮಿಕ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಗುರುತುಗಳನ್ನು ಅನುಮಾನದಿಂದ ನೋಡುತ್ತೆ. ಗಡ್ಡ, ನಿಖಾಬ್, ಅರೇಬಿಕ್ ಶುಭಾಶಯ ಎಲ್ಲವನ್ನೂ ಕೋಮು ಕಣ್ಣಿಂದ ನೋಡುತ್ತೆ. ಇದು ಇಡೀ ಸಮುದಾಯದ ಸರ್ಕಾರಿ ಪ್ರಾಯೋಜಿತ ಪ್ರೊಫೈಲಿಂಗ್ಗೆ ಸಮ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಎಸ್ಒಪಿ ಅಪರಾಧ ಚಟುವಟಿಕೆಗಳ ಕಣ್ಗಾವಲು ನೆಪದಲ್ಲಿ ಅದನ್ನು ಮೀರಿ ಹೋಗುತ್ತೆ ಮತ್ತು ಜಾಗತಿಕವಾಗಿ ಮುಸ್ಲಿಮರ ಮೇಲೆ ಪರಿಣಾಮ ಬೀರುವ ಘಟನೆಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವವರ ಮೇಲೆ ಕಣ್ಣಿಡೋಕೆ ಪೊಲೀಸರಿಗೆ ಸೂಚಿಸುತ್ತೆ. ವೈಯಕ್ತಿಕ ನಂಬಿಕೆ ಮತ್ತು ಸಾಂವಿಧಾನಿಕ ರಕ್ಷಣೆ ಇರುವ ವಿಷಯಗಳನ್ನ ಅಪರಾಧದ ಪುರಾವೆ ಅನ್ನುವಂತೆ ನೋಡಲಾಗುತ್ತೆ ಅಂತ ಹೇಳಿದ್ದಾರೆ. ಯುಎಪಿಎ ಮತ್ತು ಬಿಎನ್ಎಸ್ ನಂತಹ ಕಠಿಣ ಕಾನೂನುಗಳ ಅಡಿಯಲ್ಲಿ ವಿಚಾರಣೆಗೆ ಆ ಮೂಲಕ ದಾರಿ ಮಾಡಿಕೊಡಲಾಗುತ್ತೆ ಅನ್ನೋ ಕಳವಳವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮುಗ್ಧ ನಾಗರಿಕರ ವಿರುದ್ಧ ಕಠಿಣ ಕ್ರಿಮಿನಲ್ ಕ್ರಮವನ್ನು ಸಮರ್ಥಿಸಲು ಇದನ್ನ ಬಳಸುವ ಅಪಾಯ ಇದೆ ಅಂತ ಅವರು ಹೇಳಿದ್ದಾರೆ. ಇದರ ಬಗ್ಗೆ ಸಾಂವಿಧಾನಿಕ ಪರಿಶೀಲನೆ ಅಗತ್ಯ ಇದೆ. ಕಾನೂನು ತಜ್ಞರು ಮತ್ತು ನಾಗರಿಕ ಹಕ್ಕುಗಳ ಸಂಘಟನೆಗಳು ಅದರ ನಿಬಂಧನೆಗಳು, ಸಮಾನತೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜೀವನ ಮತ್ತು ಗೌಪ್ಯತೆಯ ಹಕ್ಕು ಮತ್ತು ಧರ್ಮದ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಸಂವಿಧಾನದ ಕಲಂ 14, 19, 20 ಮತ್ತು 25ನೇ ವಿಧಿಗಳಿಗೆ ಹೊಂದಿಕೆ ಆಗತ್ತಾ ಅಂತ ಪರಿಶೀಲಿಸಬೇಕು. ಅಗತ್ಯ ಇದ್ರೆ ಅದನ್ನ ನ್ಯಾಯಾಲಯಗಳ ಮುಂದೆ ಪ್ರಶ್ನಿಸಬೇಕು ಅಂತ ಹಶ್ಮಿ ಹೇಳಿದ್ದಾರೆ. ಮುಸ್ಲಿಮರ ಇಂತಹ ಸಾಂಸ್ಥಿಕ ಕೋಮುವಾದಿ ಪ್ರೊಫೈಲಿಂಗ್ ಅನ್ನ ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಗುಜರಾತ್ ಸರ್ಕಾರಕ್ಕೆ ಈಗಾಗಲೇ ಒತ್ತಾಯಿಸಲಾಗಿದೆ ಅಂತ
ಅಲ್ಪಸಂಖ್ಯಾತ ಸಮನ್ವಯ ಸಮಿತಿಯ ಸಂಚಾಲಕ ಮುಜಾಹಿದ್ ನಫೀಸ್ ಹೇಳಿದ್ದಾರೆ. ಇದನ್ನ ಮುಸ್ಲಿಮರನ್ನ ಗುರಿಯಾಗಿಸಲು ಮಾತ್ರ ಮಾಡಲಾಗ್ತಿದೆ. ಯಾಕಂದ್ರೆ ಇದರ ಅತ್ಯಂತ ಆತಂಕಕಾರಿ ಭಾಗ ಅಂದ್ರೆ ಈಗಾಗಲೇ ಅಪರಾಧೀಕರಿಸಲ್ಪಟ್ಟ ಮುಸ್ಲಿಂ ಸಮುದಾಯವನ್ನ ಹಿಂಸಿಸಲು ಇದನ್ನ ಸುಲಭವಾಗಿ ಬಳಸಬಹುದಾಗಿದೆ. ಅದನ್ನ ಆಗಲು ಬಿಡಕೂಡದು ಅಂತ ಅವರು ಹೇಳಿದ್ದಾರೆ. ಆಂಟಿ ರಾಡಿಕಲೈಸೇಷನ್ ಸೆಲ್ ಸ್ಥಾಪನೆ 2022ರ ಗುಜರಾತ್ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಪ್ರಣಾಳಿಕೆಯಲ್ಲಿನ ಪ್ರಮುಖ ಭರವಸೆಗಳಲ್ಲಿ ಒಂದಾಗಿತ್ತು. ರಾಷ್ಟ್ರ ವಿರೋಧಿ ಅಂಶಗಳು, ಮೂಲಭೂತವಾದಿ ಗುಂಪುಗಳ ಸ್ಲೀಪರ್ ಸೆಲ್ಗಳು, ಭಯೋತ್ಪಾದಕ ಸಂಘಟನೆಗಳು ಮತ್ತು ಭಾರತ ವಿರೋಧಿ ಶಕ್ತಿಗಳಿಂದ ಉಂಟಾಗುವ ಬೆದರಿಕೆಗಳನ್ನು ಗುರುತಿಸಲು ಮತ್ತು ತೆಗೆದುಹಾಕಲು ಮೂಲಭೂತವಾದಿ ವಿರೋಧಿ ಸೆಲ್ ರಚಿಸೋದಾಗಿ ಆಗ ಬಿಜೆಪಿ ಹೇಳಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.